ಪ್ರಶ್ನೆ 1. ಲೋಕಪಾಲರನ್ನು ಯಾರು ನೇಮಕ ಮಾಡುತ್ತಾರೆ? ಆಪ್ಷನ್ ಎ ಪಾರ್ಲಿಮೆಂಟ್, ಆಪ್ಷನ್ ಬಿ ರಾಷ್ಟ್ರಪತಿ, ಆಪ್ಷನ್ ಸಿ ಸಚಿವ ಸಂಪುಟ, ಆಪ್ಷನ್ ಡಿ ಸರ್ವೋಚ್ಚ ನ್ಯಾಯಾಲಯ. ಸರಿಯಾದ ಉತ್ತರ ಆಪ್ಷನ್ ಬಿ ರಾಷ್ಟ್ರಪತಿ. ಪ್ರಶ್ನೆ 2. ಭಾರತದ ಸಂವಿಧಾನವನ್ನು ಸ್ವೀಕರಿಸಿದ್ದು? ಆಪ್ಷನ್ ಎ 14ನೇ ನವೆಂಬರ್ 1949, ಆಪ್ಷನ್ ಬಿ 26ನೇ ನವೆಂಬರ್ 1949, ಆಪ್ಷನ್ ಸಿ 17ನೇ ಅಕ್ಟೋಬರ್ 1999, ಆಪ್ಷನ್ ಡಿ 26ನೇ ಜನವರಿ 1950. ಸರಿಯಾದ ಉತ್ತರ ಬಿ 26ನೇ ನವೆಂಬರ್ 1949. ಪ್ರಶ್ನೆ 3. ಲೋಕಸಭೆಗೆ 2 ಸದಸ್ಯರನ್ನು ಚುನಾಯಿಸಿ ಕಳುಹಿಸುವ ರಾಜ್ಯ? ಆಪ್ಷನ್ ಎ ಮಿಜೋರಾಂ, ಆಪ್ಷನ್ ಬಿ ಸಿಕ್ಕಿಂ, ಆಪ್ಷನ್ ಸಿ ನಾಗಾಲ್ಯಾಂಡ್, ಆಪ್ಷನ್ ಡಿ ಮೇಘಾಲಯ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಘಾಲಯ. ಪ್ರಶ್ನೆ 4. ಅಂತಾರಾಷ್ಟ್ರೀಯ ನ್ಯಾಯಾಲಯದ ತೀರ್ಪಿನ ನಂತರ ಭಾರತದ ಒಕ್ಕೂಟದೊಂದಿಗೆ ವಿಲೀನಗೊಳಿಸಲಾದ ಪ್ರದೇಶ? ಆಪ್ಷನ್ ಎ ಪಾಂಡಿಚೇರಿ, ಆಪ್ಷನ್ ಬಿ ದಾದ್ರಾ ಮತ್ತು ನಗರ ಹವೇಲಿ, ಆಪ್ಷನ್ ಸಿ ದಾಮನ್ ಮತ್ತು ದಿಯು, ಆಪ್ಷನ್ ಡಿ ಲಕ್ಷದ್ವೀಪ್ ಮತ್ತು ಮಿನಿಕಾಯ್. ಸರಿಯಾದ ಉತ್ತರ ಆಪ್ಷನ್ ಎ ಪಾಂಡಿಚೇರಿ. ಪ್ರಶ್ನೆ 5. ಭಾರತದ ಸಂವಿಧಾನದ ಈ ಅನುಚ್ಛೇದವನ್ನು ಸಂವಿಧಾನದ ಆತ್ಮವೇ ಆಗಿದೆ ಎಂದು ಹೇಳುತ್ತಾರೆ? ಆಪ್ಷನ್ ಎ ಅನುಚ್ಛೇದ 19, ಆಪ್ಷನ್ ಬಿ ಅನುಚ್ಛೇದ 14, ಆಪ್ಷನ್ ಸಿ ಅನುಚ್ಛೇದ 21, ಆಪ್ಷನ್ ಡಿ ಅನುಚ್ಛೇದ 32. ಸರಿಯಾದ ಉತ್ತರ ಆಪ್ಷನ್ ಡಿ ಅನುಚ್ಛೇದ 32. ಪ್ರಶ್ನೆ 6. 1959 ರಲ್ಲಿ ಪ್ರಧಾನಮಂತ್ರಿ ನೆಹರು ಅವರು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಇಲ್ಲಿ ಉದ್ಘಾಟಿಸಿದರು? ಆಪ್ಷನ್ ಎ ನಾಗೋರ್, ಆಪ್ಷನ್ ಬಿ ಚಂಪಾರಣ್, ಆಪ್ಷನ್ ಸಿ ಬಿಲಾಸ್ಪುರ್, ಆಪ್ಷನ್ ಡಿ ಸಾಂಗ್ಲಿ. ಸರಿಯಾದ ಉತ್ತರ ಆಪ್ಷನ್ ಎ ನಾಗೋರ್. ಪ್ರಶ್ನೆ 7. ಆಸ್ತಿಯನ್ನು ಗಳಿಸುವ, ಹಿಡಿದಿಟ್ಟುಕೊಳ್ಳುವ ಹಾಗೂ ವಿಲೇವಾರಿ ಮಾಡುವ ಹಕ್ಕನ್ನು ಸಂವಿಧಾನದ ಈ ತಿದ್ದುಪಡಿಯು ಕೈಬಿಟ್ಟಿತ್ತು? ಆಪ್ಷನ್ ಎ 44ನೇ ತಿದ್ದುಪಡಿ, ಆಪ್ಷನ್ ಬಿ 42ನೇ ತಿದ್ದುಪಡಿ, ಆಪ್ಷನ್ ಸಿ 35ನೇ ತಿದ್ದುಪಡಿ, ಆಪ್ಷನ್ ಡಿ 45ನೇ ತಿದ್ದುಪಡಿ. ಸರಿಯಾದ ಉತ್ತರ ಆಪ್ಷನ್ ಎ 44ನೇ ತಿದ್ದುಪಡಿ. ಪ್ರಶ್ನೆ 8. ಸಂಸತ್ತಿನ ಕಾರ್ಯಕಲಾಪಗಳನ್ನು ನಡೆಸಿಕೊಂಡು ಹೋಗುವುದಕ್ಕೆ ನಿಗದಿತವಾದ ಕೋರಂ? ಆಪ್ಷನ್ ಎ ಒಟ್ಟು ಸದಸ್ಯತ್ವದ 1/6ರಷ್ಟು, ಆಪ್ಷನ್ ಬಿ ಒಟ್ಟು ಸದಸ್ಯತ್ವದ 1/8ರಷ್ಟು, ಆಪ್ಷನ್ ಸಿ ಒಟ್ಟು ಸದಸ್ಯತ್ವದ 1/10ರಷ್ಟು, ಆಪ್ಷನ್ ಡಿ ಒಟ್ಟು ಸದಸ್ಯತ್ವದ 1/12ರಷ್ಟು. ಸರಿಯಾದ ಉತ್ತರ ಆಪ್ಷನ್ ಸಿ ಒಟ್ಟು ಸದಸ್ಯತ್ವದ 1/10ರಷ್ಟು. ಪ್ರಶ್ನೆ 9. ಪ್ರತಿಯೊಂದು ರಾಜ್ಯವು ಒಂದು ಲೋಕಸೇವಾ ಆಯೋಗವನ್ನು ಹೊಂದಿರಬೇಕು ಎಂದು ಸಂವಿಧಾನದ ಈ ಅನುಚ್ಛೇದವು ನಿಗದಿಸುತ್ತದೆ? ಆಪ್ಷನ್ ಎ 315 1ನೇ ಅನುಚ್ಛೇದ, ಆಪ್ಷನ್ ಬಿ 324ನೇ ಅನುಚ್ಛೇದ, ಆಪ್ಷನ್ ಸಿ 316ನೇ ಅನುಚ್ಛೇದ, ಆಪ್ಷನ್ ಡಿ 317ನೇ ಅನುಚ್ಛೇದ. ಸರಿಯಾದ ಉತ್ತರ ಆಪ್ಷನ್ ಎ 315 1ನೇ ಅನುಚ್ಛೇದ. ಪ್ರಶ್ನೆ 10. ವಿಧಾನಸಭೆಯಲ್ಲಿ ಧರ್ಮವನ್ನು ಆಧರಿಸಿ ಒಂದು ಸ್ಥಾನವನ್ನು ಮೀಸಲಾಗಿ ಹೊಂದಿರುವ ರಾಜ್ಯ? ಆಪ್ಷನ್ ಎ ಸಿಕ್ಕಿಂ, ಆಪ್ಷನ್ ಬಿ ಮಿಜೋರಾಂ, ಆಪ್ಷನ್ ಸಿ ಜಮ್ಮು ಮತ್ತು ಕಾಶ್ಮೀರ, ಆಪ್ಷನ್ ಡಿ ನಾಗಾಲ್ಯಾಂಡ್. ಸರಿಯಾದ ಉತ್ತರ ಆಪ್ಷನ್ ಸಿ ಜಮ್ಮು ಮತ್ತು ಕಾಶ್ಮೀರ. ಪ್ರಶ್ನೆ 11. ಸರ್ಕಾರಿ ಆಯೋಗ ನೇಮಕವಾಗಿದ್ದು ಈ ಕೆಳಕಂಡ ವಿಷಯದ ಬಗ್ಗೆ ವ್ಯವಹರಿಸುವುದಕ್ಕಾಗಿ? ಆಪ್ಷನ್ ಎ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಹಣಕಾಸಿನ ಹಂಚಿಕೆ, ಆಪ್ಷನ್ ಬಿ ನ್ಯಾಯಾಂಗದ ಪುನರಾವಲೋಕನ, ಆಪ್ಷನ್ ಸಿ ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧ, ಆಪ್ಷನ್ ಡಿ ಸಂವಿಧಾನದ ಪುನರಾವಲೋಕನ. ಸರಿಯಾದ ಉತ್ತರ ಆಪ್ಷನ್ ಸಿ ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧ. ಪ್ರಶ್ನೆ 12. ನಮ್ಮ ರಾಜ್ಯದಲ್ಲಿ ಪ್ರಜಾಪ್ರತಿನಿಧಿ ಸಭೆ ಸ್ಥಾಪಿತವಾದ ವರ್ಷ? ಆಪ್ಷನ್ ಎ 1903, ಆಪ್ಷನ್ ಬಿ 1915, ಆಪ್ಷನ್ ಸಿ 1881, ಆಪ್ಷನ್ ಡಿ 1907. ಸರಿಯಾದ ಉತ್ತರ ಆಪ್ಷನ್ ಸಿ 1881. ಪ್ರಶ್ನೆ 13. ಸಂವಿಧಾನದ 79ನೇ ತಿದ್ದುಪಡಿಯು ಇದಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳವರೆಗೆ ಮೀಸಲಾತಿಯನ್ನು 10 ವರ್ಷಗಳವರೆಗೆ ವಿಸ್ತರಿಸುವುದು, ಆಪ್ಷನ್ ಬಿ ಮತದಾನದ ವಯಸ್ಸನ್ನು ಇಳಿಸುವುದು, ಆಪ್ಷನ್ ಸಿ ಕೇಂದ್ರ ಮತ್ತು ರಾಜ್ಯ ಶಾಸಕಾಂಗಗಳಲ್ಲಿ ಮಹಿಳೆಯರಿಗೆ ಸ್ಥಾನಗಳನ್ನು ಮೀಸಲಾಗಿಡುವುದು, ಆಪ್ಷನ್ ಡಿ ಪಂಚಾಯತ್ ರಾಜ್ಯ ಕಾರ್ಯನಿರ್ವಹಣೆ. ಸರಿಯಾದ ಉತ್ತರ ಆಪ್ಷನ್ ಎ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳವರೆಗೆ ಮೀಸಲಾತಿಯನ್ನು 10 ವರ್ಷಗಳವರೆಗೆ ವಿಸ್ತರಿಸುವುದು.
ಪ್ರಶ್ನೆ 14. ಭಾರತ ಸಂವಿಧಾನ ಸಭೆಯ ಅಧ್ಯಕ್ಷರಾಗಿದ್ದವರು. ಆಪ್ಷನ್ ಎ ಜವಾಹರಲಾಲ್ ನೆಹರು, ಆಪ್ಷನ್ ಬಿ ಡಾಕ್ಟರ್ BR ಅಂಬೇಡ್ಕರ್, ಆಪ್ಷನ್ ಸಿ ರಾಜಗೋಪಾಲಾಚಾರಿ, ಆಪ್ಷನ್ ಡಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಪ್ರಶ್ನೆ 15. ಸಂವಿಧಾನದ 73ನೇ ತಿದ್ದುಪಡಿ ಅಧಿನಿಯಮ 1992 ರಲ್ಲಿರುವ ಅಂಶಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ವಿವರಣೆಗಳು ಸರಿಯಾಗಿವೆ? ಆಪ್ಷನ್ ಎ ಗ್ರಾಮ ಮಧ್ಯಂತರ ಮತ್ತು ಜಿಲ್ಲಾ ಮಟ್ಟಗಳಲ್ಲಿ ಪಂಚಾಯಿತಿಯ 3 ಹಂತಗಳಿರತಕ್ಕದ್ದು. ಆಪ್ಷನ್ ಬಿ ಪ್ರತಿಯೊಂದು ಹಂತದ ಪಂಚಾಯಿತಿಯ ಸ್ಥಾನಗಳನ್ನು ಈ ಉದ್ದೇಶಕ್ಕಾಗಿ ಗುರುತು ಮಾಡಲಾಗಿರುವ ಪ್ರಾದೇಶಿಕ ಮತಕ್ಷೇತ್ರಗಳಿಂದ ನಾಮನಿರ್ದೇಶನದ ಮೂಲಕವಾಗಿಯೇ ತುಂಬತಕ್ಕದ್ದು. ಆಪ್ಷನ್ ಸಿ ಪಂಚಾಯಿತಿಯ ಅಧಿಕಾರಾವಧಿಯು 5 ವರ್ಷಗಳಾಗಿರತಕ್ಕದ್ದು. ಈ ಕೆಳಗಿನವುಗಳಲ್ಲಿ ಯಾವುದನ್ನು ಸರಿಯಾಗಿದೆ ಎಂದು ತಿಳಿಸಿ. ಎ ಮಾತ್ರ, ಬಿ ಎ ಮತ್ತು ಬಿ, ಸಿ ಎ ಬಿ ಮತ್ತು ಸಿ, ಡಿ ಎ ಮತ್ತು ಸಿ. ಸರಿಯಾದ ಉತ್ತರ ಡಿ ಎ ಮತ್ತು ಸಿ. ಪ್ರಶ್ನೆ 16. ರಾಷ್ಟ್ರಪತಿಯವರು ತಮ್ಮ ಕಾರ್ಯವನ್ನು ನಿರ್ವಹಿಸುವಾಗ ಸಚಿವ ಮಂಡಳಿಯ ಸಲಹೆಯಂತೆ ನಿರ್ವಹಿಸಬೇಕಾಗಿದ್ದರೂ ಸಹ ಕೆಳಕಂಡ ಯಾವ ವಿಷಯದಲ್ಲಿ ಅವರ ವಿವೇಚನೆಯಂತೆ ನಡೆದುಕೊಳ್ಳುವ ಹೆಚ್ಚಿನ ಅವಕಾಶವಿರುತ್ತದೆ? ಆಪ್ಷನ್ ಎ ಸಶಸ್ತ್ರ ಬಲಗಳ ಸಿಬ್ಬಂದಿಯ ಮುಖ್ಯಸ್ಥರ ನೇಮಕಾತಿಯಲ್ಲಿ, ಭಾರತದ ಮುಖ್ಯ ನ್ಯಾಯಮೂರ್ತಿಯವರ ನೇಮಕಾತಿಯಲ್ಲಿ, ಆಪ್ಷನ್ ಸಿ ಯಾವುದೇ ಪಕ್ಷ ಅಥವಾ ಸಮ್ಮಿಶ್ರಣವು ಸ್ಥಿರವಾದ ಬಹುಮತವನ್ನು ಹೊಂದಿಲ್ಲದಿದ್ದಾಗ ಯಾರನ್ನಾದರೂ ಪ್ರಧಾನಮಂತ್ರಿಗಳನ್ನಾಗಿ ಆಹ್ವಾನಿಸುವ ಅವಕಾಶ, ಆಪ್ಷನ್ ಡಿ ನ್ಯಾಯಾಲಯದ ವಿಚಾರಣೆಯಿಂದ ಶಿಕ್ಷೆ ವಿಧಿಸಿದ ನಂತರ ಕ್ಷಮಾದಾನ ನೀಡುವ ಅಧಿಕಾರ ಮತ್ತು ದಂಡನೆಯನ್ನು ತಗ್ಗಿಸುವ ಅಧಿಕಾರ. ಸರಿಯಾದ ಉತ್ತರ ಆಪ್ಷನ್ ಸಿ. ಪ್ರಶ್ನೆ 17. ಭಾರತದಲ್ಲಿ ಸಂಸತ್ತಿಗೆ ಕೆಳಕಂಡ ಯಾವ ಅಧಿಕಾರಗಳಿವೆ? ಆಪ್ಷನ್ ಎ ಯಾವುದೇ ರಾಜ್ಯದ ಹೆಸರನ್ನು ಬದಲಾಯಿಸುವ ಅಧಿಕಾರ, ಆಪ್ಷನ್ ಬಿ ಯಾವುದೇ ರಾಜ್ಯದ ಗಡಿರೇಖೆಗಳನ್ನು ಬದಲಾಯಿಸುವ ಅಧಿಕಾರ, ಆಪ್ಷನ್ ಸಿ ಯಾವುದೇ ರಾಜ್ಯದ ವಿಸ್ತೀರ್ಣವನ್ನು ಹೆಚ್ಚಿಸುವ ಅಥವಾ ಕಡಿಮೆ ಮಾಡುವ ಅಧಿಕಾರ, ಆಪ್ಷನ್ ಡಿ ಯಾವುದೇ ರಾಜ್ಯದಿಂದ ಒಂದಿಷ್ಟು ಪ್ರದೇಶವನ್ನು ಪ್ರತ್ಯೇಕಿಸಿ 2 ಅಥವಾ ಅದಕ್ಕಿಂತ ಹೆಚ್ಚಿನ ರಾಜ್ಯಗಳನ್ನು ಸೇರಿಸಿ ಹೊಸ ರಾಜ್ಯವನ್ನು ರಚಿಸುವ ಅಧಿಕಾರ. ಕೆಳಗಿನ ಸಂಕೇತಗಳನ್ನು ಬಳಸಿ ಸರಿ ಉತ್ತರ ತಿಳಿಸಿ. ಎ ಬಿ ಸಿ ಮತ್ತು ಡಿ, ಬಿ ಎ ಬಿ ಮತ್ತು ಸಿ ಎ ಮತ್ತು ಬಿ, ಡಿ ಎ ಮಾತ್ರ. ಸರಿಯಾದ ಉತ್ತರ ಎ ಬಿ ಸಿ ಮತ್ತು ಡಿ, ಅಂದರೆ 4 ಆಪ್ಷನ್ ಕರೆಕ್ಟ್ ಆಗಿದೆ. ಸ್ನೇಹಿತರೆ, ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಕೊಡಿ. ಪ್ರಶ್ನೆ 18. ಕೆಳಕಂಡ ಯಾವ ಹಕ್ಕನ್ನು ಮೂಲಭೂತ ಹಕ್ಕುಗಳಲ್ಲಿ ಸ್ಪಷ್ಟವಾಗಿ ತಿಳಿಸಿಲ್ಲ, ಆದರೆ ನ್ಯಾಯಾಲಯಗಳ ಅನೇಕ ತೀರ್ಪುಗಳಲ್ಲಿ ಇದನ್ನು ಹಾಗೆಂದು ಎತ್ತಿ ಹಿಡಿಯಲಾಗಿದೆ? ಆಪ್ಷನ್ ಎ ಕಾನೂನಿನ ಮುಂದೆ ಸಮಾನತೆ, ಆಪ್ಷನ್ ಬಿ ಸಾರ್ವಜನಿಕ ಉದ್ಯೋಗಗಳಲ್ಲಿ ತಾರತಮ್ಯ ಮಾಡದಿರುವ ಹಕ್ಕು, ಆಪ್ಷನ್ ಸಿ ಸಂಘ ಅಥವಾ ಒಕ್ಕೂಟಗಳನ್ನು ರಚಿಸುವ ಹಕ್ಕು, ಆಪ್ಷನ್ ಡಿ ಪತ್ರಿಕಾ ಸ್ವಾತಂತ್ರ್ಯದ ಹಕ್ಕು. ಸರಿಯಾದ ಉತ್ತರ ಪತ್ರಿಕಾ ಸ್ವಾತಂತ್ರ್ಯದ ಹಕ್ಕು. ಪ್ರಶ್ನೆ 19. ಭಾರತದ ಸಂವಿಧಾನ ಕೆಳಕಂಡ ಯಾವ ಪರಿಗಣನೆಗಳಿಗೆ ಒಳಪಟ್ಟು ಧರ್ಮವನ್ನು ಮುಕ್ತವಾಗಿಸಿ ಪ್ರತಿಪಾದಿಸುವ, ಆಚರಿಸುವ ಮತ್ತು ಪ್ರಚಾರ ಮಾಡುವ ಹಕ್ಕನ್ನು ಪುರಸ್ಕರಿಸಲಾಗಿದೆ? ಆಪ್ಷನ್ ಎ ಸಾರ್ವಜನಿಕ ಶಿಸ್ತು, ಆಪ್ಷನ್ ಬಿ ಆರೋಗ್ಯ, ಆಪ್ಷನ್ ಸಿ ನೈತಿಕತೆ, ಆಪ್ಷನ್ ಡಿ ಸಮುದಾಯದ ಧಾರ್ಮಿಕ ನಂಬಿಕೆಗಳು. ಸರಿಯಾದ ಸಂಯೋಜನೆಯನ್ನು ಗುರುತಿಸಿ. ಆಪ್ಷನ್ ಎ ಬಿ ಸಿ ಮತ್ತು ಡಿ, ಆಪ್ಷನ್ ಬಿ ಎ ಬಿ ಮತ್ತು ಸಿ, ಆಪ್ಷನ್ ಸಿ ಎ ಮತ್ತು ಬಿ, ಆಪ್ಷನ್ ಡಿ ಎ ಮಾತ್ರ. ಸರಿಯಾದ ಉತ್ತರ ಬಿ. ಆಪ್ಷನ್ ಎ, ಆಪ್ಷನ್ ಬಿ ಮತ್ತು ಸಿಗಳು ಸರಿಯಾಗಿವೆ. ಪ್ರಶ್ನೆ 20. ರಾಷ್ಟ್ರಪತಿ ಚುನಾವಣೆಯ ಮತದಾರರ ಸಂಯೋಜನೆಯು ಕೆಳಕಂಡ ಯಾರನ್ನು ಒಳಗೊಂಡಿರುತ್ತದೆ? ಆಪ್ಷನ್ ಎ ಸಂಸತ್ತಿನ 2 ಸದನಗಳ ಚುನಾಯಿತ ಸದಸ್ಯರು, ಆಪ್ಷನ್ ಬಿ ರಾಜ್ಯದ ಮೇಲ್ಮನೆಗಳ ಅಂದರೆ ವಿಧಾನ ಪರಿಷತ್ ಚುನಾಯಿತ ಸದಸ್ಯರು, ಆಪ್ಷನ್ ಸಿ ವಿಧಾನಸಭೆಗಳ ಚುನಾಯಿತ ಸದಸ್ಯರು, ಆಪ್ಷನ್ ಡಿ ಲೋಕಸಭೆಯ ನಾಮನಿರ್ದೇಶಿತ ಸದಸ್ಯರು. ಸರಿಯಾದ ಸಂಯೋಜನೆಯನ್ನು ಗುರುತಿಸಿ. ಆಪ್ಷನ್ ಎ ಬಿ ಸಿ ಮತ್ತು ಡಿ, ಆಪ್ಷನ್ ಬಿ
ಎ, ಬಿ ಮತ್ತು ಸಿ, ಆಪ್ಷನ್ ಸಿ ಎ ಮತ್ತು ಸಿ, ಆಪ್ಷನ್ ಡಿ ಎ ಮತ್ತು ಬಿ. ಸರಿಯಾದ ಉತ್ತರ ಬಿ, ಎ ಮತ್ತು ಬಿ.